ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಹೊಸ ವಿಡಿಯೋಗೆ ಸ್ವಾಗತ. ಇವತ್ತು ನಡೆದ ಇಂಡಿಯಾ ವರ್ಸಸ್ ಜಿಂಬಾಬ್ವೆ ಮ್ಯಾಚಲ್ಲಿ ನಮ್ಮ ಭಾರತ ತಂಡ ಒಂದು ಭರ್ಜರಿ ಗೆಲುವನ್ನು ಸಾಧಿಸಿತು. ಹಾಗೆ ಗೆದ್ದ ನಂತರ ಕೋಚ್ ಗೌತಮ್ ಗಂಭೀರ್ ಅವರು ಏನೆಲ್ಲ ಹೇಳಿದ್ರು ಸುದ್ದಿಯ ಸಂಪೂರ್ಣ ಮಾಹಿತಿ ತಿಳ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ ವಿಡಿಯೋ ನೋಡ್ತಾ ಇದ್ದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಮೇಲೆ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನಾವು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದರೂ ಮೊದಲು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಹೌದು ಸ್ನೇಹಿತರೆ, ಇವತ್ತಿನ ಮ್ಯಾಚಲ್ಲಿ ಟಾಸ್ ಗೆದ್ದ ನಮ್ಮ ಭಾರತ ತಂಡ ಬಾಲಿಂಗನ್ನು ಆಯ್ಕೆ ಮಾಡ್ಕೊಂಡಿರುತ್ತೆ. ಹಾಗೆ ಒಂದು ಬಾಲಿಂಗಲ್ಲಿ ಯಾವ್ಯಾವ ಪ್ಲೇಯರ್ಗಳು ಎಷ್ಟು ವಿಕೆಟ್ ತೊಗೊಂಡ್ರು ಅಂತ ನೋಡೋದಾದರೆ, ಮಯಾಂಕ್ ಯಾದವ್ ಅವರು 4 ಓವರ್ ಹಾಕಿ ಕೇವಲ 18 ರನ್ ಕೊಟ್ಟು 2 ವಿಕೆಟ್ ತೊಗೊಳ್ತಾರೆ. ಅದಾದಮೇಲೆ ಅಶೋಕ್ ಶರ್ಮಾ ಅವರು 4 ಓವರ್ ಹಾಕಿ 29 ರನ್ ಕೊಡ್ತಾರೆ, ಬಟ್ 0 ವಿಕೆಟು. ಪ್ರಿನ್ಸ್ ಯಾದವ್ ಅವರು 4 ಓವರ್ ಹಾಕಿ 19 ರನ್ ಕೊಟ್ಟು 2 ವಿಕೆಟ್ ತೊಗೊಂಡ್ರೆ. ಶಿವಮ್ ದುಬೆ ಅವರು 4 ಓವರ್ ಹಾಕಿ 32 ರನ್ ಕೊಟ್ಟು ಅವರು 1 ವಿಕೆಟ್ ತೊಗೊಳ್ತಾರೆ. ಅದಾದಮೇಲೆ ರವಿ ಬಿಷ್ಣೋಯ್ ಅವರು ಕೂಡ ಒಂದು ಚೆನ್ನಾಗಿ ಬಾಲಿಂಗ್ ಮಾಡ್ತಾರೆ ಅಂತ ಹೇಳ್ಬೋದು. 4 ಓವರ್ ಹಾಕಿ 24 ರನ್ ಕೊಟ್ಟು 1 ವಿಕೆಟ್ ತೊಗೊಳ್ತಾರೆ. ಹೀಗೆ ಒಂದು ನಮ್ಮ ಭಾರತ ತಂಡ ಒಂದು ಬಾಲಿಂಗಲ್ಲಿ ಮಸ್ತಾಗಿ ಬಾಲಿಂಗ್ ಹಾಕಿ ಕೇವಲ 125 ರನ್ಗೆ ಕಟ್ಟಿ ಹಾಕ್ತಾರೆ. ಇದನ್ನು ಚೇಸ್ ಮಾಡಲು ಬಂದ ನಮ್ಮ ಭಾರತ ತಂಡ ಓಪನರ್ ಆಗಿ ವೈಭವ್ ಸೂರ್ಯವಂಶಿ ಮತ್ತು ಅಭಿಷೇಕ್ ಶರ್ಮಾ ಅವರು ಬರ್ತಾರೆ. ಅಭಿಷೇಕ್ ಶರ್ಮಾ ಅವರು ಮತ್ತೆ ಒಂದು ಫಾರ್ಮ್ ಕಳ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಕೇವಲ 1 ರನ್ ತೆಗೆದು ಔಟ್ ಆಗಿದ್ದಾರೆ. 8 ಬಾಲ್ ಆಡಿ ಕೇವಲ 1 ರನ್ ತೆಗೆದು ಔಟ್ ಆದರೆ ವೈಭವ್ ಸೂರ್ಯವಂಶಿ ಅವರು ಒಂದು ಅಬ್ಬರಿಸಿದ್ರು ಅಂತಲೇ ಹೇಳ್ಬೋದು. ಗೆಲ್ಲೋಕ್ಕೆ ಕಾರಣವೂ ಕೂಡ ಇವರೇ ಅಂತ ಕೋಚ್ ಗಂಭೀರ್ ಅವರು ಪ್ರೆಸ್ ಕಾನ್ಫರೆನ್ಸಲ್ಲಿ ಒಂದು ಹೇಳಿದ್ರು ಅಂತಲೇ ಹೇಳ್ಬೋದು. ವೈಭವ್ ಸೂರ್ಯವಂಶಿ ಅವರು 4 4 4 6 ಹೊಡೆಯೋದ್ರ ಮೂಲಕ 19 ಬಾಲ್ಗೆ ತಮ್ಮ ಅರ್ಧ ಶತಕವನ್ನು ಪೂರೈಸಿದರು ಅಂತಲೇ ಹೇಳ್ಬೋದು. ಏನೆಂದರೂ ಕೂಡ ಒಂದು ಬೆಂಕಿ ಬ್ಯಾಟಿಂಗ್ ಆಡಿದರು. ಅದಾದಮೇಲೆ ಇಶಾನ್ ಕಿಶನ್ ಅವರು 19 ಬಾಲ್ಗೆ 27 ರನ್ ಆಡಿದರೆ ಶ್ರೇಯಸ್ ಅವರು ನಿಂತು ಮ್ಯಾಚನ್ನು ಒಂದು ಕೊನೆ ತನಕ ನಿಂತು ಗೆಲ್ಲೋಕ್ಕೆ ಒಂದು ಗೆಲುವಿನ ಕಡೆ ಕರ್ಕೊಂಡು ಹೋದರು ಅಂತಲೇ ಹೇಳ್ಬೋದು. ಏನೆಂದರೂ ಕೂಡ ವೈಭವ್ ಸೂರ್ಯವಂಶಿ ಆಟ ಮೆಚ್ಚಲೇಬೇಕು. ಇವರ ಒಂದು ಅತಿ ವೇಗದ ಅರ್ಧ ಶತಕದಿಂದ ನಮ್ಮ ಭಾರತ ತಂಡ ಇವತ್ತು ಗೆಲ್ಲೋಕ್ಕೆ ಹೆಲ್ಪ್ ಆಯಿತು ಅಂತ ಹೇಳಿದ್ದಾರೆ ಕೋಚ್ ಗೌತಮ್ ಗಂಭೀರ್ ಅವರು ಕೂಡ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.